ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಶ್ರೀಲಂಕಾ ವಿರುದ್ಧ ಒಂದು ನ್ಯೂಜಿಲೆಂಡ್ ತಂಡ ಭರ್ಜರಿ ಗೆಲುವನ್ನೇ 61 ರನ್ಗಳ ಒಂದು ಭರ್ಜರಿ ಜಯ ಅಂತಲೇ ಹೇಳ್ಬೋದು. ಹಾಗೆ ಗೆದ್ದ ನಂತರ ನ್ಯೂಜಿಲೆಂಡ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಮಿಚೆಲ್ ಸ್ಯಾಂಟ್ನರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು, ನಮ್ಮ ಭಾರತ ಟೀಮ್ನ ಬಗ್ಗೆ ಎಲ್ಲ ಏನೆಲ್ಲ ಹೇಳಿದ್ರು, ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಒಂದು ಟಾಸ್ ಶ್ರೀಲಂಕಾ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಟಾಸ್ ಗೆದ್ದ ಶ್ರೀಲಂಕಾ ಒಂದು ಬೌಲಿಂಗನ್ನು ತಗೊಳುತ್ತೆ. ಅದು ನಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಅವ್ರಿಗೂ ಕೂಡ ಒಂದು ಬ್ಯಾಟಿಂಗೇ ಬೇಕಾಗಿರುತ್ತೆ ಒಂದು ನ್ಯೂಜಿಲೆಂಡ್ ತಂಡಕ್ಕೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಒಂದು ಬ್ಯಾಟಿಂಗಲ್ಲಿ ಒಂದು ನೋಡೋದಾದರೆ ನಾನು ಕ್ಯಾಪ್ಟನ್ಶಿಪ್ ಆಗಿ ನನ್ನ ಕ್ಯಾಪ್ಟನ್ಸಿಯಲ್ಲಿ ನಾನು ಒಂದು 47 ರನ್ಸ್ ಹೊಡಿತೀನಿ. ಹಾಗೆ ನೋಡೋದಾದರೆ ಎಲ್ಲರೂ ಕೂಡ ಒಂದು 10 ರನ್ಸ್ ಎಲ್ಲರೂ ಕೂಡ ಒಂದು ಚೆನ್ನಾಗಿನೇ ಆಡ್ತಾರೆ. ಹಾಗೆ ಬೌಲಿಂಗಲ್ಲಿ ನೋಡೋದಾದರೆ ಎಲ್ಲರೂ ಕೂಡ ಒಂದು ಚೆನ್ನಾಗಿನೇ ಬೌಲಿಂಗ್ ಆಗ್ತಾರೆ. ಅದರಲ್ಲಿ ಸಚಿನ್ ರವೀಂದ್ರ ಅವರು ಒಂದು 4 ವಿಕೆಟ್ ತೊಗೊಂಡು ನಮ್ಮ ತಂಡ ಗೆಲ್ಲೋಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗೆ ನಮ್ಮ ಭಾರತ ಟೀಮ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ನನಗೆ ಒಂದು ಭಾರತ ಟೀಮಿನ ವಿರುದ್ಧ ಒಂದು ಫೈನಲ್ ಆಡಬೇಕಂತ ಆಸೆ ಇದೆ. ಯಾಕೆಂದರೆ ಅಂಥ ಒಂದು ಭಾರತ ಟೀಮ್ ಸ್ಟ್ರಾಂಗ್ ಇದೆ ಅಲ್ಲ, ಆ ಥರ ಸ್ಟ್ರಾಂಗ್ ಇರೋ ಟೀಮಲ್ಲಿ ಆಡಬೇಕಂತ ಇದೆ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.